50 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಭೂಮಿಯನ್ನು ಸರ್ಕಾರದ ಗೋಮಾಳೆ ಜಾಗ ಬಿಟ್ಟುಕೊಡಿ ಅಂತ ತಹಸೀಲ್ದಾರ್. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ಹಾಗೂ ಸ್ವಾಭಿಮಾನಿ ರಾಜ್ಯ ರೈತ ಸಂಘದಿಂದ ವಿರೋಧ. ಬೈಲಹೊಂಗಲ ತಾಲೂಕಿನ ಕಡಸಗಟ್ಟಿ ಗ್ರಾಮದ ಸರ್ವೆ ನಂಬರ್ 64, 71, 74ರಲ್ಲಿ ಸುಮಾರು 16 ಜನ ರೈತರು 50 ವರ್ಷಗಳ ಕಾಲ ಉಳುಮೆ ಮಾಡುತ್ತಾ ಅದನ್ನೇ ನಂಬಿ ಬದುಕ್ತಾ ಇರುವ ರೈತರು. ಆದರೆ ಬೈಲಹೊಂಗಲ ತಹಸೀಲ್ದಾರ್ ಅವರು ಇದು ಸರ್ಕಾರದ ಗೋಮಾಳ ಜಾಗ ಇದ್ದು ಇದನ್ನು ತಕ್ಷಣ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕು ಅಂತ ಯಾವುದೇ ನೋಟಿಸ್ಗಳನ್ನು ನೀಡದೆ ಈ ರೀತಿ ಹೇಳ್ತಿರುವುದು ಖಂಡನೀಯ ಅಂತ ರೈತ ಸಂಘಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಬರುವ 16ನೇ ತಾರೀಕಿನಂದು ಪ್ರತಿಭಟನೆಯೊಂದಿಗೆ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಎಸಿ ಮತ್ತು ತಹಸೀಲ್ದಾರ್ ಅವರಿಗೆ ಸಮಸ್ಯೆಗಳ ಕುರಿತು ಮನವರಿಕೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಈ ರೈತರಿಗೆ ನ್ಯಾಯ ಸಿಗುವಂತೆ ಹೋರಾಟ ಮಾಡಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿಗಾರರು ರುದ್ರಪ್ಪ, ಹುಬ್ಳಿ. ನಮ್ಮ ಅಜ್ಜ ತಾತ ಕಾಲದಿಂದ 50 ವರ್ಷದಿಂದ ಇದನ್ನು ಉಳುಮೆ ಮಾಡ್ಕೊತ ಬಂದಿದ್ದೀವಿ ಸರ್. ಇದನ್ನು ಬಿಟ್ಟು ನಮ್ಗೆ ಏನಿಲ್ಲ. ಇದನ್ನು ಬಿಟ್ಟು ನಾವು ಬೀದಿಗೆ ಬರ್ತೇವೆ. ಇದನ್ನು ದಯವಿಟ್ಟು ತಹಸೀಲ್ದಾರ್ ಸಾಹೇಬರಾಗಲಿ, ಡಿ ಸಿ ಸಾಹೇಬ್ರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ. ಆದರೂ ಬಂದ ತಹಸೀಲ್ದಾರ್ ಸಾಹೇಬರು ಇಲ್ಲಿ ಸೋಲಾರ್ ಹಾಕ್ತೀವಿ ಇಲ್ಲಿಂದ ಬಿಡ್ರಿ ಅಂತೇಳಿ ಧಮಕಿ ಮಾಡತ್ತಾರು. ದಯವಿಟ್ಟು ಎಲ್ಲರಿಗೂ ಎಲ್ಲ ಸರ್ಕಾರಕ್ಕೂ ಮನವಿ ಕೈ ಮುಗಿದು ಕೇಳೋದೇನಂದ್ರೆ ಇದನ್ನು ನಮ್ಮನ್ನ ಕ್ರಮಗೊಳಿಸಿ ನಮ್ಮ ಆಸ್ತಿ ನಮಗೆ ಕೊಡ್ರಿ ಅಂತ ಹೇಳ್ತೀವಿ. ಇದು ಫಸ್ಟ್ಲಿಕ್ಕೇನ ಮತ್ತೇನಾರು ನಿಮ್ಗೆ ಇದೇ ಥರ ಬಂದು ಏನಾರು ಟಾರ್ಚರ್ ಕೊಟ್ಟಿದ್ರ? ಒಂದು 3-4 ಸಲ ಸರ್ ಬಂದು. ಇದೇ ತಹಸೀಲ್ದಾರ್ ಇದ್ರೆ ಬೇರೆ ಯಾರು ಇದ್ದಾರೆ? ಇದೇ ತಹಸೀಲ್ದಾರ್ ಬಂದ ಮಾಡತ್ತಾರ. ಬೇರೆದವ್ರು ಏನು ನಿಮಗೆ ತಕ್ರಾರು? 2017ರಾಗ ಮೊದಲಿನ ತಹಸೀಲ್ದಾರ್ ಬಂದ ನಿಮ್ಗೆ ಹೆಸರಲ್ಲಿ ಮಾಡಿಕೊಡ್ತೇವೆ ಅಂತ ಸರಿ ಮಾಡಿ ಕೊಟ್ಟು ಹೋದ್ರಿ. ಅವ್ರು ನೋಟಿಸು ಕಳ್ಸಿದ್ರಿ. ಇವ್ರು ನೋಟಿಸ್ ಇಲ್ಲ ಏನಿಲ್ಲ, ಬಂದು ನಮಗೆ ಹೇಳ್ತಿರೋ ನೀವು ಇಲ್ಲಿ ಅಂತ ಪೊಸಿಷನ್ ಮಾಡತ್ತಾರ. ನೋಟಿಸ್ ಕೊಡ್ದ ನಿಮಗೆ ಬೇರೆ ಕಂಪ್ನಿಯವ್ರು ಕೊಟ್ಟೇವೆ ಬಿಡ್ರಿ ಅಂತ ಹೇಳತ್ತಾರ. ಅವ್ರು ಕರ್ಕೊಂಡು ಬಂದಾರ್ರಿ. ಮತ್ತೆ ಯಾವ ಕಂಪ್ನಿ ಏನು ಗೊತ್ತೈತೇನ್ರಿ ಅದು? ಸೋಲಾರ್ದು ಕಂಪ್ನಿ ಯಾರ್ದ್ರ ಅದು? ಏನು ಗೊತ್ತಿಲ್ಲ ಸರ್. ಅವ್ರದ್ದು ಕೇಳ್ಬೇಕೈತೆ ನೀವು ಯಾವ ಕಂಪ್ನಿ ಇರೋದ ಅಂತ. ಅಲ್ರಿ ಇಷ್ಟು ವರ್ಷದಿಂದ ನಾವು ಉಣ್ಣಾಕ್ತೇವೆ, ಭೂಮಿ ಉಣ್ಣಾಕ್ತೇವೆ. ನೀವು ಈ ಥರ ಬೇರೆ ಕಂಪ್ನಿ ಹೇಳ್ತಾರೆ ಸರ್. ಅವ್ರು ನಾವು ಇದಕ್ಕೆ ರೊಕ್ಕ ಹಾಕೀವಿ, ನಾವು ನಿಮ್ಮನ್ನ ಕೇಳೋದಿಲ್ಲ. ಅವ್ರು ನಮ್ಮ ತಹಸೀಲ್ದಾರ್ ಸಾಹೇಬ್ರನ್ನ ಕೇಳ್ತೀವಿ. ನಾವು ಅವ್ರು ನಮ್ಗೆ ಬಿಡಿಸ್ಕೊಡ್ಬೇಕು, ನಿಮ್ಮ ಕೂಡ ಏನೈತೆ ನಮ್ದು ಹಿಂಗಂತಾರೆ. ಒಂದು ಇದು ಕಡಸಗಟ್ಟಿ ಏರಿಯಾದಾಗ 71, 64, 74 50 ವರ್ಷದಿಂದ ರೈತರು ಅದನ್ನು ಉಳುಮೆ ಮಾಡ್ಕೊತ ಬಂದವ್ರಿ. ಈಗ ತಹಸೀಲ್ದಾರ್ ಸಾಹೇಬರು ಬಂದ ಇದನ್ನ ಇಲ್ಪ ನಾವು ಈ ಸೋಲಾರ್ ಪ್ಲಾಂಟಿಗೆ ಇದನ್ನು ಭೂಮಿ ಕೊಡತ್ತೀವಿ, ನೀವು ಇಲ್ಲಿಂದ ಬಿಟ್ಟು ಹೋಗ್ಬೇಕಂತೇಳಿ ಹೇಳ್ತಾರೆ. ಅದ್ರ ಸಂಬಂಧಾಗಿ ನಾವು ಮನವಿನೂ ಕೊಟ್ಟು ಡಿ ಸಿಗೂ ಮನವಿ ಕೊಟ್ಟವ್ರಿ. ಡಿ ಸಿ ಅವರಿಗೆ. ಡಿ ಸಿ ಅವರು ನಮಗೆ ಹಿಂಬರ ಅಂತೇಳಿ ಕಳ್ಸ್ಯಾರ್ರಿ. ಅದು ಏನು ಅನ್ನೋದು ನಮಗೂ ಇನ್ನೂ ಏನು ಪಕ್ಕ ಗೊತ್ತಾಗಲ್ಲ. ಅದ್ರ ಸಂಬಂಧಾಗಿ ನಾವು ಮತ್ತೊಮ್ಮೆ ಇನ್ನು ಮನವಿ ಕೊಡ್ಬೇಕಂತ ಇದು ಮಾಡೇವ್ರಿ. ನಾಳೆ ಎಷ್ಟನೇ ತಾರೀಕು ಹೊಂಟಿರಿ ನೀವು? 16 ತಾರೀಕು ಸರ್. 16 ತಾರೀಕು ಮತ್ತೆ ಹೋಗ್ತಾ ಇದ್ದೀರಿ. ಮತ್ತೆ ಹೋಗಿ ಬಯಲೊಂಗಕ್ಕೆ ಹೋಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಡ್ಬೇಕಂತ ಐತ್ರಿ. ಮತ್ತು ಇವತ್ತಿನ ದಿವಸ ಬೈಲಹೊಂಗಲ ತಾಲೂಕಿನ ಕಡಸಗಟ್ಟಿ ಗ್ರಾಮದಲ್ಲಿ ಸುಮಾರು 50 ವರ್ಷಗಳಿಂದ ಉಳುಮೆ ಮಾಡ್ಕೊತ ತಮ್ಮ ಉಪಜೀವನ ಮಾಡ್ಕೊತ ಬಂದಂಥ ಸುಮಾರು 16-18 ರೈತರು ಸರ್ವೆ ನಂಬರ್ 61, 71, 74 ಸರ್ವೆ ನಂಬರ್ದಲ್ಲಿ ಒಂದೊಂದು ಎಕರೆ 1.5 ಎಕರೆ ಬರ್ತಾವೆ. ಅಷ್ಟು ಉಳುಮೆ ಮಾಡ್ಕೊತ ಬಂದ ರೈತರು ಯಾವುದೋ ನೋಟಿಸು ಯಾವುದೇ ಕೊಡದಲೇ ಒಮ್ಮೆಲೆ ಬಂದು ತಹಸೀಲ್ದಾರ್ ಸಾಹೇಬರು ಈ ನಮ್ಮ ರೈತರಿಗೆ ಇಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುವಂಥ ರೈತರಿಗೆ ಬೆದರಿಕೆ ಹಾಕಿ, ಮಗನ ನೀನು ಒದ್ದು ಹೊರಗೆ ಹಾಕ್ತೇನೋ ಅನ್ನುವಂಥ ಮಾತುಗಳು ಆಡಿದಾರಂತ. ಇದೇನು ಸರ್ವಾಧಿಕಾರಿ ಲೆಕ್ಕೋ ಅಧಿಕಾರಿಗಳದ್ದು? ಇಲ್ಲೂ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಐತೆ ಅನ್ನೋದು ತಲೆಯಾಗಿಟ್ಕೊಳ್ರಿ. ಇದು ಪ್ರಜಾಪ್ರಭುತ್ವ, ಪ್ರಜೆಗಳ ದೇಶ ಇದು. ನೀವು ಅಧಿಕಾರಿಗಳ ದೇಶ ಅಲ್ಲ, ನೀವು ನಮ್ಮ ಸೇವಕರಷ್ಟೇ. ಆ ಸೇವಕರು ಇದ್ಕೊಂಡು ತಲೆಯಾಗಿಟ್ಕೊಂಡು ಕೆಲಸ ಮಾಡಿರಿ. ಕಡಸಗಟ್ಟಿ ಗ್ರಾಮದ ಸರ್ವೆ ನಂಬರ್ 64, 71, 74 ಸರ್ವೆ ನಂಬರ್ನಲ್ಲಿ ಸುಮಾರು 16 ಜನ ರೈತರು 50 ವರ್ಷಗಳಿಂದ ಉಳುಮೆ ಮಾಡಿ ಅದರ ಮೇಲೇ ಉಪಜೀವನ ಮಾಡ್ತಾ ಬಂದಿದ್ದಾರೆ. ಈಗ ಮೊನ್ನೆ ತಹಸೀಲ್ದಾರ್ ಬೈಲಹೊಂಗಲ ಅವರು ಈ ಎಲ್ಲ ರೈತರಿಗೆ ಈಗಾಗಲೇ ಬಂದು ಒಮ್ಮೆ ತಾಕೀತು ಕೊಟ್ಟು ಹೋಗಿದಾರಂತ. ಇದು ಸರ್ಕಾರಿ ಗೋಮಾಳೆ ಇದೆ, ಇದನ್ನು ನೀವು ಖಾಲಿ ಮಾಡಬೇಕು, ಮತ್ತು ಇಲ್ಲ ಅಂದ್ರೆ ನಾವು ಜಬರ್ದಸ್ತಿ ಇಲ್ಲಿಂದ ಇದನ್ನು ನಿಮ್ಮನ್ನು ಹೊರಗೆ ಹಾಕ್ತೇವೆ ಅಂತ ಹೇಳಿದಾರಂತೆ. ಆದ್ರೆ ಯಾವುದೇ ಪೂರ್ವವಾಗಿ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಈಗಾಗಲೇ ಇವರು
ಎಲ್ಲ ಸರ್ಕಾರದ ಮೊರೆ ಹೋಗಿದಾರು. ಯಾಕಂದ್ರೆ ನಾವು ಅದ್ರ ಮೇಲೆ ಡಿಪೆಂಡ್ ಅದಾವು. ನಮ್ಮನ್ನು ಹೊರಗೆ ಹಾಕ್ಬೇಡ್ರಿ, ಇಲ್ಲ ಅಂದ್ರೆ ನಮಗೆ ಪರ್ಯಾಯವಾಗಿ ಎಲ್ಲರೂ ಒಂದು ಜಮೀನು ಕೊಡ್ರಿ ಅಂತ ಬೇಡ್ಕೊಂಡಿದ್ದಾರೆ ಅವ್ರು. ಆದರೆ ಈಗ ಅದಕ್ಕೂ ಇವರು ಲೆಕ್ಕಿಸ್ದೇನೆ ಈ ಎಲ್ಲ ರೈತರನ್ನ ಇಲ್ಲಿಂದ ಹೊರಗೆ ಹಾಕುವಂಥ ಒಂದು ದಬ್ಬಾಳಿಕೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳು ಮಹಾ ಒಕ್ಕೂಟದಿಂದ ನಾವು ವಿರೋಧ ಮಾಡ್ತಾಯಿದ್ದೇವೆ ಹಾಗೂ ಪ್ರತಿಭಟನೆಯೂ ಮಾಡ್ತೇವೆ. ಬರೋ 16ನೇ ತಾರೀಕಿಗೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಒಂದು ದೊಡ್ಡ ಬೃಹತ್ ರ್ಯಾಲಿಯನ್ನು ಇಟ್ಕೊಂಡಿದ್ದೆವು. ಆವಾಗ ನಾವು ತಹಸೀಲ್ದಾರ್ಗೆ ಹಾಗೂ AC ಅವರಿಗೆ ಇದು ಒಂದು ಸಮಸ್ಯೆ ಬಗ್ಗೆ ನಾವು ವಿವರಿಸ್ತೀವಿ. ಈ ರೈತರಿಗೆ ನ್ಯಾಯ ಸಿಗಲಿ ಅಂತ ನಾವು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸರ್, ನೀವು ಸಾಕಷ್ಟು ರೈತ ಸಂಘಟನೆಯಲ್ಲಿ ಹೋರಾಟ ಕೂಡ ಮಾಡಿದ್ದೀರಿ. ರೈತರ ಭೂಮಿಗಳನ್ನ ಇಸ್ಕೊಂಡು ಸರ್ಕಾರ ಬೇರೆದವ್ರಿಗೆ ಕಂಪ್ನಿಗಳು ಕೊಡುವಂಥ ಆದೇಶ ಏನಾದ್ರು ಇದೆಯಾ? ಹಾಂ, ಇದು ಅದೇ ಹುನ್ನಾರ ಇರ್ತೈತೆ ಇದು. ಯಾಕಂದ್ರೆ ಈಗ ಇದನ್ನು ಕಸ್ಕೊಂಡು ಏನು ಮಾಡ್ತಾಯಿದ್ರು, ಯಾವುದಾದ್ರೂ ಒಂದು ಕಂಪ್ನಿಗೆ ಈಗ ಸೋಲಾರು ಅವು ಕಂಪ್ನಿಯವ್ರು ಕೊಟ್ಬಿಡ್ತಾರೆ. ಅದರಿಂದ ಬೇರೆದವ್ರು ಖಾಸಗಿದವ್ರು ಹೊಟ್ಟೆ ತುಂಬ್ಕೋತಾರೋ, ಮತ್ತು ಸರ್ಕಾರಕ್ಕೆ ಒಂದು ಸ್ವಲ್ಪ ದುಡ್ಡು ರಾಯಲ್ಟಿ ಅಂತೇಳಿ ಸ್ವಲ್ಪ ಕೊಡ್ತಾರೆ. ಅದ ಈ ರೈತನಿಗೆ ಅದ ಭೂಮಿ ರೈತ ಕೊಟ್ರೆ ಇವ್ ಎಷ್ಟೋ ಲಕ್ಷಾಂತರ ಜೀವಗಳನ್ನ ಬದುಕಿಸುವಂಥ ಬೆಳೆ ಬೆಳೆದಕಾರ ದುಡ್ದು ಹಾಕ್ತಾನೆ. ಅದ್ರ ಬಗ್ಗೆ ಇವ್ರಿಗೆ ಲಕ್ಷ್ಯ ಇಲ್ಲ. ಎಲ್ಲ ಕಂಪ್ನಿಗಳು ಕಾರ್ಪೊರೇಟ್ ಕಂಪ್ನಿಗಳನ್ನ ಇವರು ಹುಟ್ಟು ಹಾಕ್ಯಾರ ಈ ನಮ್ಮ ಒಕ್ಕಲತನಗಳನ್ನ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಹೋರಾಟವನ್ನು ನಾವು ಈಗ ನಾಳೆ 13 ತಾರೀಕು ಬೆಳಗಾವಿಯಲ್ಲಿ 13ನೇ ತಾರೀಕಿಗೆ ಜಿಲ್ಲಾಧಿಕಾರಿ ಅವ್ರ ಕಚೇರಿ ಮುಂದೆ ಧರಣಿ ಮಾಡಿ ಅವ್ರಿಗೆ ನಾವು ಮನವಿನೂ ಕೊಡತ್ತವು. ಯಾಕಂದರೆ ಈ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ಒದ್ದು ಓಡಿಸ್ಬೇಕಾಗೈತೆ. ಇಂಥ ಕಂಪ್ನಿಗಳು ಇರೋದ್ರಿಂದ ಇಂಥ ಭೂಮಿಗಳನ್ನ ಅದು ಕಸ್ಕೊಳತ್ತಾರೆ ಇವರು ಸರ್ಕಾರದವರು. ಯಾಕಂದ್ರೆ ಅವ್ರು ಸಾಕಷ್ಟು ದುಡ್ಡು ಕೊಡ್ತಾರೋ, ಹೀಗಾಗಿ ಇವ್ರ ಕಸ್ಕೊಂಡು ಪಾಪ ಅದ್ರ ಅವ್ರು ತಮ್ಮ ಉಪಜೀವನ ನಷ್ಟ ಮಾಡತ್ತಿಲ್ಲ. ರೈತರು ದೇಶಕ್ಕೆ ಕಣ್ಣು ಹಾಕತ್ತಾರೆ. ಅದನ್ನು ವಿಚಾರ ಮಾಡ್ಬೇಕು ಸರ್ಕಾರ. ಅದಕ್ಕೆ ಇದನ್ನು ಗಂಭೀರವಾಗಿ ತೊಗೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಭಾಳ ದೊಡ್ಡ ಬೃಹತ್ ಹೋರಾಟ ಮಾಡ್ತೀವಿ. ಮತ್ತು ಜೊತೆಯಾಗಿ ಈ ಎಲ್ಲ ಭಾಗದೊಳಗೆ ಬೈಲಹೊಂಗಲ ತಾಲೂಕು, ಬೆಳಗಾವಿ ತಾಲೂಕು, ಆಮೇಲೆ ಸವದತ್ತಿ ತಾಲೂಕು, ಖಾನಾಪುರ ತಾಲೂಕು, ಒಟ್ಟು ಜಿಲ್ಲಾದ್ಯಂತ ಏನಾಗೈತಿ ಬೆಳೆಗಳಿಗೆ ಕ್ರಿಮಿಕೀಟಗಳು ಕೀಡಿಗಳ ಹಾವಳಿ ತುಂಬ ಹೆಚ್ಚಾಗಿದ್ದು, ಯಾವುದೇ ಥರದ ಔಷಧ ತೊಗೊಂಬಂದು ಎಷ್ಟೋ ಕಿಮ್ಮತ್ತಿನ ಔಷಧ ತೊಗೊಂಬಂದು ಹೊಡೆದ್ರೂ ಪರಿಣಾಮ ಆಗಿಲ್ಲ. ಹೀಗಾಗಿ ಎಲ್ಲ ಹುಳ್ಳಿನೂ ಫೇಲ್ ಆಗೈತಿ. ಎಲ್ಲ ಹುಳ್ಳಿ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಳು ಫೇಲ್ ಆಗಿದಾವೆ. ಹತ್ತಿ ಹಿಡ್ಕೊಂಡು ಎಲ್ಲ ಬೆಳೆ ಫೇಲ್ ಆಗಿದಾವೆ. ಅದಕ್ಕೆ ಸರ್ಕಾರವು ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ನಾಳೆ 16ನೇ ತಾರೀಕಿಗೆ ಬೈಲಹೊಂಗಲದಲ್ಲಿ ಬೃಹತ್ ರ್ಯಾಲಿಯನ್ನು ಇಟ್ಕೊಂಡಿದ್ದೀವಿ. ಎಲ್ಲ ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಂತೆ ನಾವು ಈ ಮೂಲಕ ವಿನಂತಿಸ್ತೀವಿ.